ನಮಸ್ತೆ ಬಂಧುಗಳೇ, ಪ್ರರೂಪ್ ಸವಿರುಚಿಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಮುಗ್ಲಾಯ್ ಚಿಕನ್ ಮಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ ಮನೆಯಲ್ಲಿ ಚಿಕನ್ ಸಾರು ಎಲ್ಲರೂ ಮಾಡ್ತಾರೆ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನಾನು ಇದನ್ನು ಮಾಡ್ತಾ ಇದ್ದೇನೆ. ಹೇಗೆ ಮಾಡುವುದು ಮತ್ತು ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡುವ. ಈಗ 1 kg ಚಿಕನ್ನಿಗೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ, ನಂತರ ಸ್ವಲ್ಪ ಅರಶಿನ ಸೇರಿಸಿ, ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ. ಈಗ ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ ಖಾರದ ಪೌಡರ್ ಸೇರಿಸುವ. ತದನಂತರ ಸ್ವಲ್ಪ ಮೊಸರು, ಅಂದರೆ ಒಂದು 1/2 ಲೀಟರ್ ಮೊಸರನ್ನು ನಾನು ಕಂಪ್ಲೀಟಾಗಿ ಸೇರಿಸ್ತಾ ಇದ್ದೇನೆ. ಇದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1 ಲಿಂಬೆಹಣ್ಣನ್ನು ನಾನು ಇಲ್ಲಿ ಸೇರಿಸಿದ್ದೇನೆ. ಈಗಾಗಲೇ ನಾನು 5-6 ನೀರುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ. ಅದನ್ನೀಗ ಚೆನ್ನಾಗಿ ರೋಸ್ಟ್ ಮಾಡುವ. ಕಂದು ಬಣ್ಣ ಬರುವ ತನಕ ನಾವು ಇದನ್ನು ರೋಸ್ಟ್ ಮಾಡಬೇಕು, ಆವಾಗ ರುಚಿ ಚೆನ್ನಾಗಿರುತ್ತೆ. ಈಗ ಒಂದು ಪಾತ್ರೆಗೆ ಒಂದು 10-12 ಬಾದಾಮಿ ಮತ್ತು ಸ್ವಲ್ಪ ಗೋಡಂಬಿ ಸೇರಿಸಿ, ಅದಕ್ಕೆ ನಾವು ಈಗಾಗಲೇ ಫ್ರೈ ಮಾಡಿಟ್ಟ ನೀರುಳ್ಳಿ ಮತ್ತು ಮೊಸರನ್ನು ಸೇರಿಸಿ ನುಣ್ಣಗೆ ರುಬ್ಬಬೇಕು. ಆವಾಗ ಈ ರೀತಿ ಪೇಸ್ಟ್ ರೆಡಿಯಾಗುತ್ತೆ. ಈಗ ನಾವು ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸುವ. ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕುವ. ಅದಕ್ಕೆ ಈಗ ನಾನು ಸ್ವಲ್ಪ ಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಈಗಾಗಲೇ ನಾವು ಮ್ಯಾರಿನೇಟ್ ಮಾಡಿರುವಂಥ ಚಿಕನನ್ನು ಅದಕ್ಕೆ ಸೇರಿಸುವ. ಈಗ ಎಣ್ಣೆಯಲ್ಲೇ ಸ್ವಲ್ಪ ಮಿಕ್ಸ್ ಮಾಡುವ. ಈಗ ಸ್ವಲ್ಪ ಬೇಯಲಿಕ್ಕೆ ಇಡುವ. ಈಗ ಸ್ವಲ್ಪ ಬೆಂದಿದೆ. ಇದಕ್ಕೆ ನಾವು ಖಾರದ ಪುಡಿ ಸೇರಿಸುವ. ನಂತರ ಸ್ವಲ್ಪ ಗರಂ ಮಸಾಲೆ ಪೌಡರ್, ಧನಿಯಾ ಪೌಡರ್ ಹಾಗೂ ಜೀರಾ ಪೌಡರ್ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಕಲಸುವ. ಈಗ ಒಂದು ಕುದಿ ಬಂದ ನಂತರ ನಾವು ಮಾಡಿಟ್ಟ ಪೇಸ್ಟನ್ನು ಇದಕ್ಕೆ ಮಿಕ್ಸ್ ಮಾಡುವ. ಈಗ ಸ್ವಲ್ಪ ಕುದೀಲಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ. ಹೀಗೆ ಈಸಿಯಾದ ಮತ್ತು ಸಿಂಪಲ್ ಆದ ರೆಸಿಪೀಸ್ ಮಾಡ್ತಾ ಇರ್ತೇನೆ. ನಿಮ್ಮ ಸಪೋರ್ಟ್ ಸದಾ ನನಗೆ ಹೀಗೆ ಇರಲಿ. ಈಗಾಗಲೇ ನಾನು ಕೆಲವು ವಿಡಿಯೋಸ್ ಮಾಡಿ ಹಾಕಿದ್ದೇನೆ. ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಇದೀಗ ರೆಡಿಯಾಗಿದೆ. ನಾವು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಸ್ತೂರಿ ಮೆಂತ್ಯವನ್ನು ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ಇದು ರುಚಿ ಮತ್ತು ಪರಿಮಳ ಚೆನ್ನಾಗಿ ಬರುತ್ತೆ. ಈಗ ರೆಡಿಯಾಗಿದೆ. ಮನೆಗೆ ಯಾರಾದರೂ ನೆಂಟರು ಬಂದರೆ ಸಡನ್ನಾಗಿ ಇದನ್ನು ರೆಡಿ ಮಾಡ್ಬೋದು. ಅವರಿಗೂ ಕೂಡ ರುಚಿ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಇದು ನಮಗೆ ರಾಗಿ ಮುದ್ದೆ, ಅನ್ನ, ದೋಸೆ, ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದನ್ನು ಆದಷ್ಟು ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ.
ಇಷ್ಟೋ ತನಕ ಸಮಯ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್.